ಎಲ್ಲ ನನ್ನ ಪ್ರೀತಿ ಕನ್ನಡಿಗರು ಪ್ರಸನ್ನ ದಿನೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಬಿಗ್ ಬಾಸ್ ಕಡೆಯಿಂದ 2 ಪ್ರೋಮೋ ಬಿಟ್ಟಿದ್ದಾರೆ. ಸೊ ಬೆಳಗ್ಗೆಯಿಂದ 2 ಪ್ರೋಮೋ ರಿವ್ಯೂ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡೋದು ಮರಿಬೇಡಿ. ಬನ್ನಿ ಇವಾಗ ಫಸ್ಟ್ ಪ್ರೋಮೋ ಯಾವುದು ಅಂತ ನೋಡ್ಕೊಬರೋಣ. ಸೊ ಗೈಸ್, ನಮ್ಮ ಇನ್ಸ್ಟಾಗ್ರಾಮ್ ಪ್ರತಿಭೆ ಆದಂತ ಗಂಗಾಕ್ಕ ಅವ್ರದ್ದು ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಅಡ್ಡ ಬಿದ್ದಿಲ್ಲ ಅಂತ ಒಂದು ಹೇಳ್ತಾರೆ, ಅದಕ್ಕೆ ಅಡ್ಡ ಬೀಳ್ತಾರೆ. ನೆಕ್ಸ್ಟ್ ಅದಾದ್ಮೇಲೆ ನಿಮ್ಗೆ ಸೋಷಿಯಲ್ ಮೀಡಿಯಾ ಇಂದ ಏನು ಎಫೆಕ್ಟ್ ಆಗಿಲ್ವಾ ನಿಮ್ಮ ಲೈಫು ಅಂತ ಹೇಳಿದಾಗ ಆಗಿದೆ ಸರ್ ಅಂತ ಗೊಳೋ ಅಂತ ಹತ್ಕೊಂಡು ಹೇಳ್ತಾರೆ. ಐ ಡೋಂಟ್ ನೋ ಏನಾಗಿದೆ ಅಂತ ನಮಗೂ ಕೂಡ ಗೊತ್ತಿಲ್ಲ. ಬಟ್ ಆ ಒಂದು ಎಡವಟ್ನ ಮಾಡ್ಕೊಂಡಿದ್ದೆ ಇವರೇ. ಅದನ್ನ ಇವಾಗ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಮೇಲೆ ನಡೆಯುವಂತ ಒಂದು ಎಪಿಸೋಡ್ ಅಲ್ಲಿ ಗೊತ್ತಾಗುತ್ತೆ, ಇವತ್ತಿನ ಎಪಿಸೋಡ್ ಅಲ್ಲಿ ಗೊತ್ತಾಗುತ್ತೆ ಟೆಲಿಕಾಸ್ಟ್ ಆದಾಗ. ಅಂಡ್ ಇನ್ನೊಂದು ಕಡೆ ಹೇಳ್ಬೇಕು ಅಂತಂದ್ರೆ, ಮತ್ತೆ ನಮ್ಮ ಇನ್ಸ್ಟಾಗ್ರಾಮ್ ನ ಇನ್ನೊಬ್ಬ ಇನ್ಫ್ಲೂಯೆನ್ಸರ್ ಅಪ್ಪ ಮಗ ರಾಜೀವ್ ಗೋಂಡಾ ಮತ್ತೆ ಏನು ಇಬ್ರು ಮಗ ಇದ್ದಾರೋ, ಸೊ ಅವರು ಕೂಡ ಬರ್ತಾರೆ. ಅವರು ಹೇಳ್ತಾರೆ ಈಗ ಡಿಸಿಷನ್ ತಗೊಳಕ್ ಬಿಡ್ತಾರೆ. ಆಕ್ಚುಲಿ ಶ್ರುತಿ ಅವರಾಗಿರ್ಬೋದು, ಚಂದನ್ ಶೆಟ್ಟಿ ಅವರಾಗಿರ್ಬೋದು, ಇಲ್ಲ ಇವರ ವಿನಯ್ ಅವರಾಗಿರ್ಬೋದು, ನೀವು ಏನಾದ್ರೂ ಆಕ್ಚುಲಿ ಲೈಕ್ ಬಿಗ್ ಬಾಸ್ ಮನೆ ಒಳಗಡೆ ಒಬ್ರು ಹೋಗ್ಬೇಕು, ನೀವು ನಿಮ್ಮಲ್ಲೇ ಥಿಂಕ್ ಮಾಡಿ ಡಿಸಿಷನ್ ಮಾಡಿ ಹೇಳಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಇಬ್ರು ಕೂಡ ಕನ್ವಿನ್ಸ್ ಆಗಲ್ಲ. ಇದಕ್ಕೆ ಅವ್ರು ಹೇಳ್ತಾರೆ, ನಾನು ಇನ್ನೂ ದೊಡ್ಡವನ್ ಕಣ, ನಾನು ಏಜ್ ಆಯ್ತು, ನೀನು ಹೋಗ ನೀನು ಅಂತ ಬೈತಾರೆ. ಅದಕ್ಕೆ ಇವರು ಅಳ್ತಾ ಇರ್ತಾರೆ. ಐ ಡೋಂಟ್ ನೋ ಏನಾಗಿದೆ ರೀಸನ್ಸ್, ಅದು ಇವತ್ತು ಎಪಿಸೋಡ್ ಅಲ್ಲಿ ಗೊತ್ತಾಗುತ್ತೆ. ತುಂಬಾ ಕುತೂಹಲ ಇದೆ. ಆಕ್ಚುಲಿ ನಿನ್ನೆ ಎಪಿಸೋಡ್ ಚೆನ್ನಾಗಿದೆ, ಬಟ್ ಇವತ್ತು ಎಪಿಸೋಡ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಏನ್ ಮಾಡಿದ್ದಾರೆ ಅಂತ ಬಿಗ್ ಬಾಸ್ ಟೀಮ್ ಅವ್ರು ಅಗೇನ್ ಪ್ರೋಮೋಗಳಲ್ಲಿ ಕನ್ಫ್ಯೂಸ್ ಮಾಡ್ತಾ ಇದಾರೆ. ಸೊ ಮಿಕ್ಸ್ ಮ್ಯಾಚ್ ಮಾಡ್ತಾ ಇದಾರೆ. ಒಂದು ಪ್ರೋಮೋದಲ್ಲಿ ಗಂಗಕ್ಕ ಮತ್ತೆ ಇನ್ನೊಂದ್ ಕಡೆ ಇವ್ರು ಬರ್ತಾರೆ, ಯಾರು ಒಬ್ರು ಹುಡುಗಿರು ಬರ್ತಾರೆ, ಅವರು ಹೊಸಬ್ರು. ಸೊ ಆ ಹೊಸಬ್ರು ಪ್ರೋಮೋನ ಇವ್ರಿಗೆ ಗಂಗಾಕ್ಕ ಇವ್ರ ಪ್ರೋಮೋಗೆ ಆಡ್ ಮಾಡಿದ್ದಾರೆ. ಅಂಡ್ ಇನ್ನೊಂದು ಪ್ರೋಮೋದಲ್ಲಿ ಆಲ್ರೆಡಿ ಹೇಳ್ದಂಗೆ ಇವರು ಯಾರು ಅವ್ರು ಬರ್ತಾರೆ. ಆ ಪ್ರೋಮೋಗೆ ಒಂದು ಲೇಡಿ ಅಂದ್ರೆ ಮೇ ಬಿ ರೈತ ಮಹಿಳೆ ಅವ್ರನ್ನ ಆಡ್ ಮಾಡಿದ್ರೆ. ಅವ್ರಿಗೆ ಏನ್ ಕೇಳ್ತಾರೆ ಅಂತಂದ್ರೆ, ಇಲ್ಲಿ ಯಾರನ್ನ ನಾಮಿನೇಟ್ ಮಾಡ್ತೀರಾ ಅಂತ ಕೇಳಿದಾಗ ಅದಕ್ಕೆ ಶ್ರುತಿ ಅವ್ರನ್ನ ಮತ್ತೆ ವಿನಯ್ ಅವ್ರನ್ನ ರಿಜೆಕ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಬಾಕ್ಲ ತೆಗಿರಪ್ಪ ಅಂತ ಬಿಗ್ ಬಾಸ್ ಅವ್ರಿಗೆ ಹೇಳ್ತಾರೆ. ಸೊ ಅದಕ್ಕೆ ಅಯ್ಯೋ ಯಾಕೆ ಹಿಂಗ್ ಮಾಡ್ತಾ ಇದೀರಾ ಅಂತ ಹೇಳ್ತಾರೆ, ಯಾಕೆ ತಗ್ಲಾಕ್ಸ್ಬಿಟ್ರಿ ನನಗೆ ಅಂತ ಹೇಳ್ತಾರೆ. ಅಂದ್ರೆ ತುಂಬಾ ಆಕ್ಚುಲಿ ಇವರ ಒಂದು ಮಾತುಕತೆ ತುಂಬಾ ಚೆನ್ನಾಗಿ ಕ್ಯೂಟ್ ಆಗಿದೆ ಅಂತ ಅನ್ಸುತ್ತೆ. ಐ ಡೋಂಟ್ ನೋ ಇವ್ರನ್ನ ಸೆಲೆಕ್ಟ್ ಮಾಡ್ತಾರೋ ಮಾಡಲ್ವಾ ಅಂತ ಕಾದ್ ನೋಡ್ಬೇಕಾಗುತ್ತೆ. ಮೇ ಬಿ ಈ ತರ ಇನ್ನೋಸೆಂಟ್ ಆಗಿ ಆಡೋನು ಕೆಲವರು ಬೇಕಾಗುತ್ತೆ ಬಿಗ್ ಬಾಸ್ ಮನೆ ಒಳಗಡೆ. ಸೊ ಹೋಪ್ ದಟ್ ಈ ಒಂದು ನಿರ್ಧಾರಗಳನ್ನ ಯಾವ ರೀತಿ ಎಷ್ಟು ಚೆನ್ನಾಗಿ ಸೆಲೆಕ್ಟ್ ಆಗ್ತಾರೆ. ಒಂದಷ್ಟು ಜನ ಕುತೂಹಲ ಇದೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಇನ್ನೊಂದಷ್ಟು ಕ್ಯಾಂಡಿಡೇಟ್ ಗಳು ಇದಾರೆ, ಇನ್ನೂ ಬಂದಿಲ್ಲ. ಇಲ್ಲಿ ಆಕ್ಚುಲಿ ತುಂಬಾ ಕನ್ಫ್ಯೂಷನ್ ಆಗ್ತಾ ಇದೆ ಗೈಸ್. ಇಲ್ಲಿ ಪ್ರೋಮೋದಲ್ಲಿ ತೋರಿಸೋದು ಒಂದು ಅಂಡ್ ಎಪಿಸೋಡ್ ಗಳಲ್ಲಿ ಆಗ್ತಾ ಇರೋದೇ ಒಂದು. ಸೊ ತುಂಬಾ ಕನ್ಫ್ಯೂಷನ್ ಆಗ್ತಾ ಇದೆ. ಅಂಡ್ ಜಿಯೋ ಹಾಟ್ ಸ್ಟಾರ್ ಅವರು ಮಧ್ಯರಾತ್ರಿ 12 ಗಂಟೆಗೆ ಸ್ವತಂತ್ರ ಬರೋ ತರ ಅವ್ರು 12 ಗಂಟೆ ಮಾಡ್ತಾ ಇದ್ದಾರೆ. ಮಿಡ್ ನೈಟ್ ಅಲ್ಲಿ ದೇವ ಓಡಾಡೋ ಟೈಮ್ ಅಲ್ಲಿನೇ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಸೊ ಎಪಿಸೋಡ್ಗಳನ್ನ ಆಲ್ರೆಡಿ ಎಪಿಸೋಡ್ 2ನ ಲೈಕ್ ಅಪ್ಲೋಡ್ ಮಾಡಿಬಿಟ್ಟಿದ್ದಾರೆ. ನಾವು ಕೂಡ ರಿವ್ಯೂ ಮಾಡಿಬಿಟ್ಟಿದ್ದೀವಿ. ದಯವಿಟ್ಟು ಯಾರೆಲ್ಲ ಎಪಿಸೋಡ್ 2 ರಿವ್ಯೂ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ದಯವಿಟ್ಟು ನೋಡಿ. ಇಲ್ಲ ನಮ್ಮ ಒಂದು ಯೂಟ್ಯೂಬ್ ಪೇಜಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ನಾವು ಕೂಡ ಇವತ್ತು 9 ಗಂಟೆಗೆ ಲೈವ್ ಬರ್ತೀವಿ, ಸೇಮ್ ಆಸ್ ಡಿಸ್ ಪ್ರೀಮಿಯರ್ ಮಾಡೋಣ. ನೀವು ಅಲ್ಲಿ ಕುತ್ಕೊಂಡು ನೋಡಿ ಮಾತಾಡುವ. ಐ ಥಿಂಕ್ ಫುಲ್ಲು ಎಂಜಾಯ್ ಮಾಡುವ. ನಾವು ಆಲ್ರೆಡಿ ನೋಡಿದ್ದೀವಿ, ಬಟ್ ನೀವು ಕುತ್ಕೊಂಡು ನೋಡ್ತಾ ಇರಿ, ನಮ್ಮ ಜೊತೆ ಕುತ್ಕೊಂಡು ಮಾತಾಡಿ ಡಿಸ್ಕಷನ್ ಮಾಡುವ. ಗ್ಯಾಪಲ್ಲಿ ಆ್ಯಡ್ ಕೂಡ ಬರ್ತಾರೆ. ತುಂಬ ಜನ ಹಾಟ್ ಸ್ಟಾರ್ ಇರಲ್ಲ, ಸಬ್ಸ್ಕ್ರಿಪ್ಷನ್ ಇರಲ್ಲ, ಅವರು ಕಲರ್ಸ್ ಕನ್ನಡದಲ್ಲೇ ನೋಡ್ತಾ ಇರ್ತಾರೆ. ನಾನು 9:30 ಆಕ್ಚುಲಿ ಸ್ಟಾರ್ಟ್ ಆಗೋದು. ನಾವು ಒಂದು 9 o'clockಗೆ ಬಂದು ಕುತ್ಕೊಂಡು ನಿಮ್ಮ ಜೊತೆ ಚಾಟ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಬನ್ನಿ ಮಾತಾಡಿ. ಇಲ್ಲಿ ಪ್ರೋಮೋ ಬಗ್ಗೆ ಇನ್ನೊಂದು ಹೇಳಂಗಿದ್ರೆ, ಈಗ ಏಜೆಡ್ ಕ್ಯಾರೆಕ್ಟರ್ ಅವ್ರದ್ದು ಮಹಿಳೆ ಬಂದಿದ್ದಾರಲ್ಲ, ಸೊ ಅವ್ರದ್ದು ಕೂಡ ಮೇ ಬಿ ಇವತ್ತು ಬರೋ ಡೌಟ್ ಇದೆ ಕನ್ನಡದಲ್ಲಿ. ಗಂಗಾಕ್ಕನು ಬರೋ ಡೌಟ್ ಇದೆ, ಅಂಡ್ ರಾಜೀವ್ ಗೋಂಡೆ ಅವ್ರು ಬರೋ ಡೌಟ್ ಇದೆ. 4 ಜನ ಡೌಟೇ. ಸೊ ಇನ್ನೇನಿದ್ರೆ ನಾಳೆ ಎಪಿಸೋಡ್ 3 ಅಲ್ಲಿ ಬರುತ್ತೆ. ಯಾಕಂದ್ರೆ ಈಗ ಆಲ್ರೆಡಿ ಎಪಿಸೋಡ್ 2 ಅಲ್ಲಿ ಏನ್ ಬಿಟ್ಟಿದ್ದಾರೆ ಜಿಯೋ ಹಾಟ್ ಸ್ಟಾರ್ ಅಲ್ಲಿ. ಸೊ ಇದು ಇವ್ರ ಪ್ರೋಮೋಗಳು ಇಲ್ಲ, ಪ್ರೋಮೋ ಇರೋದ್ರಲ್ಲಿ ಎಪಿಸೋಡ್ ಅಲ್ಲಿ ಇಲ್ಲ. ಸೊ ಹಂಗಾಗಿ ನಾಳೆ ಮೇ ಬಿ ಬರುತ್ತೆ ಅಂತ ಅನ್ಕೊಂಡಿದೀನಿ. ಬಟ್ ಈ ಪ್ರೋಮೋದಲ್ಲಿ ಗಂಗಾಕ್ಕ ಅವ್ರು ಹೇಳ್ತಾ ಇರೋದೇನಂತಂದ್ರೆ, ನಂಗೆ ಟ್ರೋಲರ್ಸ್ ಕಂಡ್ರೆ ಭಯ ಅಂತ ಹೇಳ್ತಾರೆ. ನನ್ನ ಪ್ರಕಾರ ಟ್ರೋಲರ್ಸ್ ಕಂಡ್ರೆ ಭಯ ಇದೆ. ಈ ಲೆವೆಲ್ಗೆಲ್ಲ ಆಕ್ಚುಲಿ ಯಾರು ಮಾಡ್ತಾ ಇರ್ಲಿಲ್ಲ. ತುಂಬಾ ಅವ್ರು ಆಕ್ಚುಲಿ ಮುಂದೆ ಹೋಗ್ಬಿಟ್ಟಿದ್ದಾರೆ, ಕತೆ ತುಂಬಾ ಮುಂದೆ ಹೋಗ್ಬಿಟ್ಟಿದ್ದಾರೆ ಗೊತ್ತಾ. ಹಂಗೆ ಅವ್ರು ಟ್ರೋಲರ್ಸ್ ಕಿಂತ ಸಿಗ್ಲೇ ಆಗದಷ್ಟು ಮುಂದೆ ಹೊಂಟೋಗಿದ್ರೆ. ಟ್ರೋಲರ್ಸ್ಗೆ ಬೇಜಾರಾಗಿ ಬಿಟ್ಬಿಟ್ಟಿದ್ರು, ಇವ್ನು ಯಾರು ಟ್ರೋಲ್ ಮಾಡ್ತಾ ಇಲ್ಲ. ಆಕ್ಚುಲಿ ಏನೋ ಒಂಥರ MMA ಮಳೆ ಹೋಗಿದ್ದಾರೆ, ನಾನು ಹೋಯ್ತಾ ಇರ್ತೀನಿ. ಯಾರೋ ಹೊಸಬ್ರು ಹುಡುಕ್ತಾ ಇರ್ತಾರೆ ಟ್ರೋಲರ್ ಕೂಡ. ಕಿಪಿಕಿರ್ತಿ ಅದೆಲ್ಲ ಹಳೆ ಟ್ರೆಂಡ್ ಆಗೋಯ್ತು, ಇವ್ರದೆಲ್ಲ ಹಳೆ ಟ್ರೆಂಡ್ಗಳು ಆಗೋಯ್ತು, ಈಗ ಆಲ್ಮೋಸ್ಟ್ ಮುಗೀತು. ಬಟ್ ಸ್ಟಿಲ್ ಈ ಒಂದು ಪ್ರೋಮೋದಲ್ಲಿ ಮೇ ಬಿ ಎಡಿಟ್ ಮಾಡಿದಾರೋ ಏನ್ ಕತೆನೋ ಗೊತ್ತಿಲ್ಲ. ಬಟ್ ಏನ್ ಹೇಳ್ತಾರೆ, ಟ್ರೋಲರ್ಸ್ ಕಂಡ್ರೆ ಭಯ ಅಂದ ತಕ್ಷಣ ಅಳ್ತ್ಕೊಂಡು ಕೂತ್ಕೊಂತಾರೆ ಇಲ್ಲಿ. ಸೊ ಏನ್ ನಿಜವಾಗ್ಲೂ ಭಯನ, ಇಲ್ಲ ಅಂದ್ರೆ ಅದು ಪ್ರೋಮೋ ಎಡಿಟಿಂಗ್ ಅಲ್ಲಿ ಏನಾದ್ರು ಬೇರೆ ಮಾಡಿದಾಗ ಅಳ್ತಾ ಇದಾರ, ವಿ ಡೋಂಟ್ ನೋ, ಕ್ಲಾರಿಟಿ ಇಲ್ಲ ಇಲ್ಲಿ. ಸೊ ಎಪಿಸೋಡ್ ನೋಡ್ಬೇಕಾಗುತ್ತೆ. ಕೆಲವೊಂದ್ಸತಿ ಪ್ರೋಮೋಗಳನ್ನ ತುಂಬಾ ಚೆನ್ನಾಗಿ ಕಟ್ ಮಾಡ್ತಾರೆ, ಅಂದ್ರೆ ಮಿಕ್ಸ್ ಅಪ್ ಮಾಡ್ತಾರೆ. ಇನ್ನೊಂದ್ಸತಿ ಪ್ರೋಮೋ ಸಖತ್ತಾಗಿರುತ್ತೆ, ಇನ್ನೊಂದ್ಸತಿ ಕೆಲವು ಬಿಗ್ ಬಾಸ್ ಟೈಮಲ್ಲಿ ಹೆಂಗೋ ಒಂಥರ ಮೂಡಿ ಇದ್ದಂಗೆ ಅವರು ಖರಾಬಾಗಿ ಕೊಟ್ಬಿಡ್ತಾರೆ ಪ್ರೋಮೋಗಳನ್ನ. ಅದು ಏನು ಇಂಟ್ರೆಸ್ಟೇ ಇರಲ್ಲ. ಬಟ್ ಈ ಒಂದು ಪ್ರೋಮೋದಲ್ಲಿ ಮಿಕ್ಸ್ ಅಪ್ ಮಾಡಿ ಬಿಟ್ಟಿದ್ದಾರೆ. ಎಪಿಸೋಡ್ ನೋಡಿದಾಗ ನಮಗೆ ಕಂಪ್ಲೀಟ್ ಆಗಿ ಏನು ಅಂತ ಗೊತ್ತಾಗುತ್ತೆ. ಸೊ ಒಟ್ಟಿನಲ್ಲಿ ಗೈಸ್ ಏನ್ ಅನಿಸ್ತು, ನಿನ್ನೆ ಒಂದು ಎಪಿಸೋಡ್ ನೋಡಿರ್ತೀರಾ. ಐ ಥಿಂಕ್ ತುಂಬಾ ಜನ ಅದನ್ನ ಇವತ್ತಿನ ಎಪಿಸೋಡ್ ನೋಡಿರ್ತೀರಾ. ಸೊ ಇವತ್ತಿನ ಎಪಿಸೋಡ್ ಬಗ್ಗೆ ಏನ್ ಅನಿಸ್ತು, ಅಂಡ್ ತುಂಬಾ ಜನ ಸೆಲೆಕ್ಟ್ ಆಗಿರೋದು ಕೂಡ ಉಂಟು. ಸೊ ಗೈಸ್ ಏನಿಸ್ತು ಈ ಪ್ರೋಮೋ ನೋಡಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.